ನಮಸ್ಕಾರ. ಫ್ರೆಂಡ್ ಅನ್ನೋ ಶಿಪ್ಗೆ ನಾವೇ ಮೊಳೆ ಹೊಡ್ಕೊಂಡ್ರೆ ಹೇಗೆ? ಇದೊಂದು ಚಿಕ್ಕ ಕತೆ ಹೇಳ್ಬೇಕನ್ನಿಸ್ತು, ಅದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ. ತುಂಬ ಸಲ ಹೀಗಾಗುತ್ತಲ್ಲ, ಫ್ರೆಂಡ್ಗೆ ಫೋನ್ ಮಾಡಬೇಕು ಅಂತ ಕೂತಿರ್ತೀವಿ, ಆದರೆ ಮಾಡಲ್ಲ. ಫೋನ್ ಮಾಡೋಕ್ಕೆ ಸಾಧ್ಯವಾಗಲ್ಲ ಅನ್ನೋದು ಬೇರೆ ವಿಚಾರ. ಅದಕ್ಕೆ 108 ಕಾರಣಗಳಿರ್ತವೆ. ಕೆಲಸದ ಒತ್ತಡ, ಟ್ರಾವೆಲಿಂಗ್, ಮೀಟಿಂಗ್, ಈಟಿಂಗ್, ಡೇಟಿಂಗ್, ಆಯಾಸ, ಹುಷಾರಿಲ್ಲ, ಎಕ್ಸೆಟ್ರಾ ಎಕ್ಸೆಟ್ರಾ. ಅವಳೇ ಬ್ಯುಸಿಯಾಗಿರಬೇಕು ಬಿಡು ಅಂತ ಇವನು ಬ್ಯುಸಿಯಾಗಿರ್ಬೇಕೇನೋ ಅಂತ ಅವಳು. ಒಟ್ಟಿನಲ್ಲಿ ನೋ ಕಾಂಟ್ಯಾಕ್ಟ್ಸ್. ಫೋನ್ ಮಾಡದೇ ಇರೋದಕ್ಕೆ ಬ್ಯುಸಿ ಅನ್ನೋದೇ ಒಂದು ಅಡ್ಡ ನೆಪ ಅಷ್ಟೇ. ಆದರೆ ಇನ್ನೊಂದು ಕಾರಣ ಕೂಡ ಇದೆ. ಅವನೇ ಮಾಡಲಿ ಬಿಡು, ಎಂದಾಡಿ ಅವನಿಗೆ ಒಂದು ಫೋನ್ ಮಾಡೋದಕ್ಕಾಗಲ್ವಾ, ಪ್ರತಿ ಸಲ ನಾನೇ ಮಾಡಬೇಕಾ ಅನ್ನೋ ಅಹಂ ಕೂಡ ಇರುತ್ತೆ. ಅದೊಂದು ಸಾರಿ ಬಂದು ಇಬ್ಬರು ಮನಸ್ಸಲ್ಲಿ ಕೂತ್ಬಿಟ್ರೆ ಆ ಫ್ರೆಂಡ್ಶಿಪ್ ಹಾಳಿಸಿತು ಅಂತಲೇ ಅರ್ಥ. ಹೀಗಾದಾಗ ಫ್ರೆಂಡ್ ಅನ್ನೋ ಶಿಪ್ ಅಹಂನಲ್ಲಿ ಸಿಕ್ಕು ಮುಳುಗೋಗುತ್ತೆ. ಕೊನೆಗೆ ಫ್ರೆಂಡ್ ಎಲ್ಲೋ ಮಾರಾಟ ಹೋಗ್ತಾನೆ. ಮಾತು ಕೂಡ ನಿಂತು ಹೋಗುತ್ತೆ, ಫೋನ್ ನಂಬರ್ ಕೂಡ ಡಿಲೀಟ್ ಆಗುತ್ತೆ. ಕೆಲವು ದಿನಗಳಿಂದ ಪ್ರತಿಯೊಂದಕ್ಕೂ ಬೇಕಾಗಿದ್ದ ಫ್ರೆಂಡ್ನ ಸ್ಥಾನಕ್ಕೆ ಇನ್ಯಾರೋ ಒಬ್ಬ ಫ್ರೆಂಡ್ ಬಂದು ಕೂತ್ಕೊಡ್ತಾನೆ. ನೆನಪಿರಲಿ, ಆ ಫ್ರೆಂಡು ಒಂದಲ್ಲ ಒಂದಿನ ಇಂಥ ಅಹಂನಿಂದಲೇ ಕಳೆದೋದಾನು. ಇದರಲ್ಲಿ ಇವತ್ತಿನ ದಿನದಲ್ಲಿ ಇವೆಲ್ಲರೂ ಒಂದಲ್ಲ ಒಂಥರ ಬಿಸಿನೇ ಬಿಡಿ. ಕಾಲದ ವೇಗಕ್ಕೆ ಸಿಕ್ಕಿ ಎಲ್ಲರೂ ರೆಕ್ಕೆ ಕಟ್ಕೊಂಡು ಹಾರ್ತಿರೋರೆ. ಆ ವೇಗದಲ್ಲಿ ಯಾವ ಫ್ರೆಂಡ್ ಎಲ್ಲಿ ಕಳೆದೋಗುತ್ತಾನೆ ಯಾರಿಗೆ ಗೊತ್ತು. ನಂಬಿ, ಇವತ್ತಿನ ಆಫೀಸು, ಮನೆ ಎಲ್ಲವೂ ಒಂಥರ ಗಡಿಬಿಡಿಗೆ ಗಾರ್ಗಳೇ. ಯಾರಿಗೂ ಪುರ್ಸೊತ್ತಿಲ್ಲ, ಪ್ರತಿ ನಿಮಿಷ ಕೂಡ ಇನ್ಯಾರಿಗೋ ಬುಕ್ ಆಗಿರುತ್ತೆ. ಅಂಥ ಬ್ಯುಸಿ ಶೆಡ್ಯೂಲಲ್ಲಿ ನಿಮ್ಮ ಫ್ರೆಂಡ್ಗೋಸ್ಕರ ಒಂದು ಫೋನ್ ಕಾಲ್ ಮಾಡಿ ನೋಡಿ, ನಿಮ್ಮಿಬ್ಬರಿಗೆ ಗೆಳೆತನ ಇನ್ನಷ್ಟು ಗಟ್ಟಿ ಆಗತ್ತೆ. ಆದರೆ ಒಂದು ಮಾತು ನೆನಪಿರಲಿ, ನಾವು ಇನ್ನೊಬ್ಬರನ್ನ ಕಡೆಗಣಿಸಿದ ಹಾಗೆ ನಮ್ಮನ್ನು ಇನ್ನೊಬ್ಬರು ಕಡೆಗಣಿಸಲು ಕಾಯ್ಕೊಂಡಿರ್ತಾರೆ. ಅಹಂ ಅನ್ನೋದು ಯಾರನ್ನೂ ಬಿಟ್ಟಿಲ್ಲ ಸ್ವಾಮಿ, ಬಿಡೋದು ಇಲ್ಲ. ನಿಜ ಹೇಳಬೇಕಂದ್ರೆ ಸ್ನೇಹ ಅನ್ನೋದು ಯಾರದ ಮುಲಾಜಿಗೆ ಹುಟ್ಟುಕೊಳ್ಳೋದತ್ತಲ್ಲ, ಅದೊಂದು ಸಂಬಂಧ. ಕೆಲವೊಮ್ಮೆ ರಕ್ತ ಸಂಬಂಧಕ್ಕೂ ಮೀರಿ ನಿಂತ್ಬಿಡುತ್ತೆ ಅದು. ಈ ಫ್ರೆಂಡ್ ಅನ್ನೋ ಸಂಬಂಧ ಇದೆಯಲ್ಲ, ಇದು ಜೀವನದುದ್ದಕ್ಕೂ ಸಿಗೋ ಏಕೈಕ ಓಯಾಸಿಸ್ ಅಷ್ಟೆ. ನಿತ್ರಾಣವಾಗಿದ್ದಾಗ ಬಂಧುಗಳು ಕೈ ಕೊಟ್ಟಾಗ, ಬದುಕು ಮಗ್ಗಾಡೆ ಮಲಗಿದಾಗ ಇರಲಿ ಬಿಡೋ ನಾನಿದ್ದಾನೆ ಅಂತ ಕೈ ಹಿಡಿದು ನೆನೆಸೋನೇ ಫ್ರೆಂಡ್ಗಳು. ಹೊಸದಾಗಿ ಫ್ರೆಂಡ್ ಆಗಿದ್ದೀರಲ್ಲ, ನೀವೆಲ್ಲ ನನ್ನನ್ನು ಬ್ಯುಸಿಯಲ್ಲಿ ನಿಮ್ಮದಲ್ಲಿ ಮರೆತುಬಿಡ್ಬೇಡಿ ಅಂತ ಜ್ಞಾಪಿಸೋದಕ್ಕೆ ಇಷ್ಟೆಲ್ಲ ಹೇಳಬೇಕಾಯಿತು. ದಯವಿಟ್ಟು ನಿಮ್ಮ ಫ್ರೆಂಡ್ಗೊಂದು ಫೋನ್ ಮಾಡಿ ಬಿಡಿ, ಎಲ್ಲ ಚೆನ್ನಾಗಿರತ್ತೆ. ಥ್ಯಾಂಕ್ ಯು.